ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಸದ್ದು ಜೋರಾಗ್ತಿದೆ. ಸೆಪ್ಟೆಂಬರ್ ಅಂತಿದ್ದ ಭವಿಷ್ಯದ ಮಾತುಗಳು ವಿಭಿನ್ನ ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇವೆ. ಯಾಕಂದ್ರೆ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟು ಶಾಸಕರ ಕುಂದು ಕೊರತೆ ಆಲಿಸೋಕೆ ಮುಂದಾಗ್ತಿದ್ದರ ನಡುವೆ ಒಂದಿಬ್ಬರು ಶಾಸಕರು ಪಟ್ಟು ಬಿಡದೆ ಬದಲಾವಣೆ ಆಗೇ ಆಗುತ್ತೆ ಅಂತ ಬಾಂಬ್ಗಳನ್ನು ಎಸೆತಿದ್ದಾರೆ. ಬದಲಾವಣೆ ಬಾಲ್ ಎಸ್ದ ಇಕ್ಬಾಲ್ಗೆ ಡಿಕೆಶಿ ನೋಟಿಸ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನಾಯಕತ್ವ ಬದಲಾವಣೆ ಇಲ್ಲ ಎಂದ ಕನಕ್ಪುರ ಬಂಡೆ. ಕೈ ಬಲಪಡಿಸ್ತೀನಿ, ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ. ಇದು ಡಿಸಿಎಂ ಡಿಕೆ ತುಂಬಾ ಸ್ಪಷ್ಟವಾಗಿ ಹೇಳಿದ ಮಾತು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದ ಬದಲಾವಣೆ ಬೆಂಕಿಗೆ ಖುದ್ದು ಸಿದ್ದು ನೀರು ಸುರಿದಿದ್ರು. ಇಂಥ ಬೆಳವಣಿಗೆಗಳ ನಡುವೆ ನೆನೆ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಡಿಕೆ, ಬದಲಾವಣೆ ಚರ್ಚೆ ಇಲ್ಲ, ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಪಾರ್ಟಿ ಡಿಸಿಪ್ಲಿನ್ ಇಸ್ ಮಾಡಿ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಡಿಸಿಎಂ ಡಿಕೆ ಈ ಮಾತನ್ನ ಹೇಳೋಕೆ ಕಾರಣವೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕ HC ಬಾಲಕೃಷ್ಣ ಕೊಟ್ಟ ಸ್ಟೇಟ್ಮೆಂಟ್. DK ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನು 2.5 ವರ್ಷ ಅವರು CM ಆಗ್ಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಒಂದ್ಸರಿ DK ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದ್ರೆ ಅವರು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ಬೆಂಬಲಿಗ ಶಾಸಕರ ಈ ಪ್ರೀತಿಯನ್ನ ನಿರಾಕರಿಸಿರುವ ಡಿಕೆ ಎಚ್ಚರಿಕೆ ನೀಡಿದ್ದಾರೆ. ನನ್ನ ಪರವಾಗಿ ಯಾರೂ ಮಾತನಾಡೋ ಅವಶ್ಯಕತೆ ಇಲ್ಲ ಅಂತ ಗರಂ ಆಗಿದ್ದಾರೆ. ಡಿಕೆಯ ಈ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಇಕ್ಬಾಲ್ ಮತ್ತೊಮ್ಮೆ ಬದಲಾವಣೆ ಮಾತಿಗೆ ಬದ್ಧ ಅಂತಿದ್ದಾರೆ. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM, ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನನಗೆ ನೋಟಿಸ್ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಹೀಗೆ ಹೆಜ್ಜೆ ಹೆಜ್ಜೆಗೂ ಬದಲಾವಣೆಯ ಬಾಣಗಳನ್ನೇ ಹೂಡ್ತಾ ಬಂದ ಇಕ್ಬಾಲ್ಗೆ ಡಿಕೆ ನೋಟಿಸ್ ಕೊಟ್ಟೇ ಬಿಟ್ರು. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ, ಅಶಿಸ್ತಿನ ಹೇಳಿಕೆ ಅಂತ ಪರಿಗಣಿಸಲಾಗಿದೆ. ಇದಕ್ಕೆ ವಾರದೊಳಗೆ ಸಮಜಾಯಿಷಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ನೋಟಿಸ್ ವಿಚಾರವಾಗಿ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ಇಕ್ಬಾಲ್ ಹುಸೇನ್, ಈ ಕ್ಷಣಕ್ಕೂ ನನ್ನ ಹೇಳಿಕೆಯಿಂದ ಹಿಂದೆ ಸರಿಯಲ್ಲ, 7 ದಿನದಲ್ಲಿ ಯಾರ್ಯಾರಿಗೆ ನೋಟಿಸ್ ಬರುತ್ತೋ ನೋಡೋಣ ಅಂತಿದ್ದಾರೆ. ನಿಮ್ಮ ಹೇಳಿಕೆಯಿಂದ ಹಿಂದೆ ಸರಿತೀರಾ? ಇಲ್ಲ, ನಾವು ಅದು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತ ಮಾಡಿದ್ದೀನಿ. ಇವತ್ತೆಲ್ಲ ನೀವು ಮುಂದೇನೂ ಅಷ್ಟೇ, ಇರುವವರೆಗೂ ಅಷ್ಟೇ ನಾವೇನು ಹೇಳಿದ್ವಿ ಅದಕ್ಕೆ ಬದ್ಧವಾಗಿರ್ತೀವಿ. ನೋಟಿಸ್ ಬಂದಾಗಿದೆ, ನೋಟಿಸ್ಗೆ ಏನು ಉತ್ತರ ಕೊಡಬೇಕು ಆಲೋಚನೆ ಮಾಡಿದ್ವಿ. 7 ದಿವಸ ಟೈಮ್ ಕೊಟ್ಟಿದ್ದಾರೆ. 7 ದಿವಸ ಟೈಮ್ ಕೊಟ್ಟಿದ್ದಾರೆ, ಆಲೋಚನೆ ಮಾಡಿ. ನಾನು ಈಗ ಸುರ್ಜೇವಾಲಾ ನಾಳೆಯಿಂದ ಅವ್ರಿಗೂ ನೋಟಿಸ್ ಕೊಡ್ಬೋದು ಅಂತ ಕಾಣ್ತದೆ. ನಾನು ಮೊದಲನೇ ಅಂತ ಕಾಣ್ತದೆ. ನನ್ನ ಹಿಂದೆ ಅವರು ಇರ್ತಾರಲ್ಲ, ಅವ್ರಿಗೂ ನೋಟಿಸ್ ಕೊಡ್ತಾರೆ ಅಂತ ಕಾಣ್ತದೆ. 7 ದಿವಸದಲ್ಲಿ ಯಾರು ನೋಟಿಸ್ ಬರ್ತದೆ ನೋಡೋಣ. ನಾಯಕತ್ವದ ವಿಚಾರದಲ್ಲಿ ಇಷ್ಟೆಲ್ಲ ರಂಪಾಟ ಆದ್ರೂ ಹೈಕಮಾಂಡ್ ಮಾತ್ರ ಯಾರ ಮಾತಿಗೂ ಬ್ರೇಕ್ ಹಾಕ್ತಿಲ್ಲ. AICC ಅಧ್ಯಕ್ಷ ಖರ್ಗೆ ಆಗಲಿ, ಸುರ್ಜೇವಾಲ್ರೆ ಆಗಲಿ ಖಡಕ್ ಆಗಿ ಎಲ್ಲಿಯೂ ಬದಲಾವಣೆಯ ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಡೋ ಹೇಳಿಕೆ ಕೊಟ್ಟಿಲ್ಲ. You asked me whether this is a exercise for any change in leadership. The answer remains no. ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಭವಿಷ್ಯ ನೋಡಿದಾಗಿನಿಂದಲೂ ಕಾಂಗ್ರೆಸ್ ಮನೆಯಲ್ಲಿ ಶಾಂತಿ ಕದಡಿದೆ. 1-to-1 ಮೀಟಿಂಗ್ ಮೂಲಕ ಶಾಸಕರ ಅಸಮಾಧಾನಕ್ಕೆ ಹೈಕಮಾಂಡ್ ಪರಿಹಾರವನ್ನೇನೋ ಕಂಡುಕೊಳ್ಳಬಹುದು. ಆದರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಭುಗಿಲೆದ್ದಿರೋ ಭಿನ್ನರಾಗಕ್ಕೆ ಬೀಗ ಹಾಕೋದೆ ದೊಡ್ಡ ಸವಾಲಂದ್ರೂ ತಪ್ಪಿಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.